ಘಟನೆಯ ನಂತರ ನಡೆಸಿದಂತಹ ದಾಳಿಯ ಸಂದರ್ಭದಲ್ಲಿ ಬಹಳ ಸರ್ಪ್ರೈಸ್ ಆಗಿ ಅವರಿಗೊಂದು ದಾಳಿಯನ್ನು ನಡೆಸಲಾಗಿತ್ತು. ಅವತ್ತು ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿತ್ತು. ಆದರೆ ಈ ಬಾರಿ ಹಾಗಿರಲಿಲ್ಲ. ಭಾರತೀಯ ಮಾಧ್ಯಮಗಳಲ್ಲಿ ಆಲ್ರೆಡಿ ಮುರುಡ್ಕೆ ಬಗ್ಗೆ ಇರಬಹುದು, ಹಾಗೆಯೇ ಬಹವಾಲ್ಪುರ ಬಗ್ಗೆ ಇರಬಹುದು, ಇವುಗಳು ಹೇಗೆ ಉಗ್ರರನ್ನ ಪೋಷಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ರಿಪೋರ್ಟ್ ಕೂಡ ಮಾಡಿದ್ವಿ. ಆದರೆ ಇದೇ ಪ್ರದೇಶಗಳನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಹೊಡೆಯಲಾಗಿದೆ ಮತ್ತು ಆ ಪ್ರದೇಶಗಳಲ್ಲಿನೇ ಯಾವ ಉಗ್ರರನ್ನ ಇವರು ಪೋಷಣೆ ಮಾಡ್ತಾ ಇದ್ದಾರೋ ಅಂತಹ ಉಗ್ರರ ತಾಣಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. ಜೈಷ್ ಇ ಮೊಹಮ್ಮದ್ ಹಾಗೆಯೇ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಗಳ ಅಡಗುದಾಣಗಳ ಮೇಲೆ, ಅವರ ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ ಇವತ್ತು ದಾಳಿಯನ್ನು ನಡೆಸಲಾಗಿದೆ. ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರು ಇಟ್ಟಿರುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಆಪರೇಷನ್ ಸಿಂಧೂರ ಅನ್ನೋದರ ಮೂಲಕವಾಗಿ ಭಾರತದಲ್ಲಿ ಏನು ಮೊನ್ನೆ ಪಹಲ್ಗಾಮ್ನಲ್ಲಿ ಸಾಮಾನ್ಯ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿ ಅದರಲ್ಲೂ ಕೂಡ ಹುಡುಕಿ ಗಂಡಸರನ್ನು ಮಾತ್ರ ಕೊಲ್ಲುವಂತಹ ಕೆಲಸವನ್ನು ನೋಡಿ ಮೋದಿಗೆ ಹೋಗಿ ಹೇಳು ಅಂತೇಳಿ ನಮ್ಮಲ್ಲಿ ಶಿವಮೊಗ್ಗದ ಮಂಜುನಾಥ್ ಅವರನ್ನು ಕೊಂದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಪುತ್ರ ನಮ್ಮನ್ನು ಕೂಡ ಕೊಲ್ಲಿ ಅಂತ ಹೇಳಿದಾಗ ಹೋಗಿ ಮೋದಿಗೆ ಹೇಳು ಅಂತ ಹೇಳ್ಕೊಂಡು ಒಬ್ಬ ಉಗ್ರ ಹೋಗ್ತಾನೆ ಅಂತ ಹೇಳಿದರೆ ಆತನಿಗೆ ಇರುವಂತಹ ದಾಷ್ಟ್ರ್ಯತೆ, ಆತನಿಗಿದ್ದಂತಹ ಏನು ಕ್ರೌರ್ಯ ಐತಲ್ಲ, ಆ ಕ್ರೌರ್ಯದ ಪರಾಕಾಷ್ಠೆ ಐತಲ್ಲ, ಅದನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಹಲ್ಗಾಮ್ನ ರಕ್ತಪಾತಕ್ಕೆ ಉತ್ತರವನ್ನು ಕೊಟ್ಟಿದೆ. ಅದಕ್ಕೆ ಅದೇ ಹೆಸರನ್ನು ಕೂಡ ಕೊಟ್ಟಿದೆ, ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಕೊಟ್ಟಿದೆ. ಮತ್ತು ಈ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಪಾಕಿಸ್ತಾನದಲ್ಲಿ ಈಗ ಪಂಜಾಬ್ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಮರ್ಜೆನ್ಸಿಯನ್ನು ಈಗ ಪಾಕಿಸ್ತಾನ ಘೋಷಣೆ ಮಾಡಿದೆ. ಪಾಕಿಸ್ತಾನಕ್ಕೆ ಆಲ್ರೆಡಿ ಗೊತ್ತಿತ್ತು, ಪಾಕಿಸ್ತಾನಕ್ಕೆ ಆಲ್ರೆಡಿ ನಡುಕ ಶುರುವಾಗಿತ್ತು. ಪಾಕಿಸ್ತಾನದ ಪ್ರಧಾನಮಂತ್ರಿ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಎಲ್ಲಿದ್ದಾನೆ, ಯಾವ ಸ್ವರೂಪದಲ್ಲಿ ತನ್ನ ದೇಶವನ್ನು ಕಾಪಾಡಿಕೊಳ್ತಾನೆ. ಯಾಕಂದರೆ ಈ ಪಹಲ್ಗಾಮ್ನಲ್ಲಿ ದಾಳಿ ಆಗೋದಕ್ಕಿಂತ 3-4 ದಿವಸದ ಹಿಂದೆ ಅಷ್ಟೇ ಪಾಕಿಸ್ತಾನದಲ್ಲಿ ನಿಂತುಕೊಂಡು ಏನು ಕಾಶ್ಮೀರದ ಬಗ್ಗೆ ಬಹಳ ಕೇವಲವಾಗಿ ಮಾತಾಡುವಂತಹ ಕೆಲಸವನ್ನು ಆಸಿಫ್ ಮುನೀರ್ ಮಾಡಿದ್ದ. ಆದರೆ ಆಸಿಫ್ ಮುನೀರ್ ಪಹಲ್ಗಾಮ್ ದಾಳಿಯ ನಂತರ ಗಪ್ಚುಪ್. ಈಗ ಆಸಿಫ್ ಮುನೀರ್ನ ಏನು ಉದ್ದಟತನದ ಮಾತುಗಳಿದ್ವಲ್ಲ ಅವುಗಳಿಗೆ ಇವತ್ತು ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಭಾರತ ಮಾಡಿದೆ. ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ಸಾರ್ವತ್ರಿಕವಾಗಿ ಜಾಗತಿಕವಾಗಿ ಈಗಾಗಲೇ ಭಾರತ ಹೇಳಿದೆ ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂತಹ ವಿವಾದಗಳು ಉಳಿದಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಅದರ ಬದುಕು ಮತ್ತು ಅಲ್ಲಿಯ ಸೇನೆಗಿರುವಂತಹ ಏಕೈಕ ಬದುಕು ಅಂತ ಹೇಳಿದರೆ ಅದು ಕಾಶ್ಮೀರ ಸಮಸ್ಯೆಯನ್ನು ಜೀವಂತವಾಗಿ ಇಡಬೇಕು, ಕಾಶ್ಮೀರದಲ್ಲಿ ಉಗ್ರಗಾಮಿ ಕೃತ್ಯಗಳನ್ನು ಎಸಗಬೇಕು, ಕಾಶ್ಮೀರದಲ್ಲಿ ಪರೋಕ್ಷ ಯುದ್ಧವನ್ನು ಮಾಡಬೇಕು, ಅದರ ಮೂಲಕವಾಗಿ ತಾವೇನನ್ನೋ ಸಾಧಿಸಿದ್ದೀವಿ ಅನ್ನೋದನ್ನು ತೋರಿಸಬೇಕು. ಆ ಮೂಲಕ ಪಾಕಿಸ್ತಾನಕ್ಕೆ ಸೇನೆ ಅನಿವಾರ್ಯ ಅನ್ನೋದನ್ನು ಮನದಟ್ಟು ಮಾಡಿಕೊಡ್ಬೇಕು. ಆ ದೇಶಕ್ಕೆ ಭಾರತದಂತಹ ದೇಶದ ಜೊತೆಗೆ ಯುದ್ಧ ಮಾಡುವಂತಹ ಶಕ್ತಿಯನ್ನು ಯಾವತ್ತೂ ಕೂಡ ಅದು ಹೊಂದಿರಲಿಲ್ಲ. 1947-48ರಲ್ಲಿ ನಡೆದಂತಹ ಮೊದಲ ಭಾರತ ಪಾಕಿಸ್ತಾನ ಯುದ್ಧದಲ್ಲೂ ಕೂಡ ಪಾಕಿಸ್ತಾನವನ್ನು ಮಟ್ಟ ಹಾಕುವ ಕೆಲಸವನ್ನು ಭಾರತ ಮಾಡಿತ್ತು. 1965ರಲ್ಲಿ ನಡೆದಂತಹ ಯುದ್ಧದಲ್ಲೂ ಕೂಡ ಅದನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂತಹ ಕೆಲಸವನ್ನು ಭಾರತ ಮಾಡಿತ್ತು. 1971ರಲ್ಲಿ ನಡೆದಂತಹ ಯುದ್ಧದಲ್ಲಿ 2 ಬಾರಿ ಯುದ್ಧದಲ್ಲಿ ಸೋತ ನಂತರವೂ ಕೂಡ ಈ ದೇಶ ಮತ್ತೊಮ್ಮೆ ಯುದ್ಧಕ್ಕೆ ಬಂದ ಕಾರಣಕ್ಕಾಗಿ ಆ ದೇಶವನ್ನು ಇಬ್ಬಾಗ ಮಾಡತಕ್ಕಂತಹ ಕೆಲಸವನ್ನು ಕೂಡ ಭಾರತ ಮಾಡಿತು. 2 ದೇಶಗಳಾಗಿ ಅದನ್ನು ಮಾಡಿತ್ತು. ಅಷ್ಟಾದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ. 1998-99ರಲ್ಲಿ ಕಾರ್ಗಿಲ್ನಲ್ಲಿ ನಡೆಸಿರ್ತಕ್ಕಂತಹ ಪರೋಕ್ಷ ದಾಳಿ ಇದು ಕೂಡ ಭಾರತದ ಮೇಲೆ ನಡೆದಂತಹ, ಭಾರತದ ಸಾರ್ವಭೌಮತ್ವದ ಮೇಲೆ ನಡೆದಂತಹ ದಾಳಿಯಾಗಿತ್ತು. ಅವತ್ತೂ ಕೂಡ ಅವರನ್ನ ಮಟ್ಟ ಹಾಕುವಂತಹ ಕೆಲಸವನ್ನು ಪಾಕಿಸ್ತಾನಿ ಸೈನಿಕರನ್ನು ಹೊಡೆದು ಉಳಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿತು, ಭಾರತದ ಸೇನೆ ಮಾಡಿತು. ಈಗ ಮತ್ತೆ ಇಂತಹ ಪುಲ್ವಾಮಾದಲ್ಲಿ ದಾಳಿ, ಪಹಲ್ಗಾಮ್ನಲ್ಲಿ ದಾಳಿ, ನಾಗರಿಕರ ಮೇಲೆ ದಾಳಿ, ಇವೆಲ್ಲವನ್ನೂ ಕೂಡ ದಾಳಿಯನ್ನು ಮಾಡ್ತಾಯಿದ್ರು. ಮುರುಡ್ಕೆ ನಗರದಲ್ಲಿ ಉಗ್ರರ ತರಬೇತಿ ಕ್ಯಾಂಪ್ಗಳಿದ್ದಾವೆ. ಮುರುಡ್ಕೆ ಅನ್ನುವಂಥದ್ದು ಒಂದು ತಹಶೀಲ್, ಇದು ಲಾಹೋರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಹಸೀಲ್ ಅಂದರೆ ತಾಲೂಕು ಕೇಂದ್ರ. ಅದು ಈ ಮುರುಡ್ಕೆಯನ್ನು ಲಾಹೋರ್ ಭಾಗದಲ್ಲಿರ್ತಕ್ಕಂಥ ಈ ಮುರುಡ್ಕೆಯನ್ನು ಲಾಡೆನ್ ಸಹಚರರು ಹಾಗೆಯೇ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳು, ಲಷ್ಕರ್ ಇ ತೊಯ್ಬಾ ಸೇರಿದಂತೆ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳ ಕ್ಯಾಂಪ್ಗಳಿದ್ದಾವೆ.
ಇಲ್ಲಿರುವಂತಹ ಮದ್ರಸಾಗಳಲ್ಲಿ ಉಗ್ರರಿಗೆ ಮೂಲಸೌಕರ್ಯ, ವಸತಿ, ಕಚೇರಿಗಳನ್ನು ನೀಡಲಾಗಿದೆ ಮತ್ತು ಇಲ್ಲಿರುವಂತಹ ತರಬೇತಿ ಸೌಲಭ್ಯಗಳು ಸೈದ್ಧಾಂತಿಕವಾದಂತಹ ತರಬೇತಿಯನ್ನು ಕೊಡುವಂಥದ್ದು, ಅಂದರೆ ಅವ್ರನ್ನ ಬ್ರೈನ್ ವಾಶ್ ಮಾಡುವಂಥದ್ದು. ನೀವು ಭಾರತಕ್ಕೆ ಹೋಗಿ ಅಲ್ಲಿ ಜಿಹಾದ್ ಮಾಡೋದ್ರಿಂದಾಗಿ ನಿಮಗೆ ಜನ್ನತ್ತು ಸೇರ್ಕೊಳ್ತೀರಿ ಅನ್ನುವಂತಹ ರೀತಿಯಲ್ಲಿ ಅವರುಗಳನ್ನು ಟ್ರೈನ್ ಮಾಡುವಂತಹ ಸ್ವರೂಪ ಇತ್ತಲ್ಲ, ಈ ಎಲ್ಲ ಸ್ವರೂಪಗಳನ್ನು ಹೊಂದಿದ್ದಂತಹ ಪ್ರದೇಶ ಮುರುಡಿಕೆಯಾಗಿತ್ತು. ಮತ್ತು ಮುರುಡಿಕೆಯ ಬಗ್ಗೆ ಭಾರತೀಯ ಸೇನೆಗೆ ಮತ್ತು ಭಾರತದ ಇಂಟೆಲಿಜೆನ್ಸ್ಗೆ ಬಹಳ ಸ್ಪಷ್ಟವಾದಂತಹ ಮಾಹಿತಿಗಳಿದ್ವು. ಮುರುಡಿಕೆ ನಗರವನ್ನು, ಆ ಮುರುಡಿಕೆ ಪಾಕಿಸ್ತಾನದ 37ನೇ ಅತಿ ದೊಡ್ಡ ನಗರಗಳಲ್ಲಿ ಮುರುಡಿಕೆ ಒಂದು, ಅಂದರೆ ಅದೊಂದು ತಾಲೂಕು ಕೇಂದ್ರ ಆಗಿರ್ತಕ್ಕಂತಹ ಪ್ರದೇಶ. ಅದು ಆ ಮುರುಡಿಕೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅಲ್ಲಿ ಪಾಕಿಸ್ತಾನ ಸರ್ಕಾರವೂ ಕೂಡ ಅದಕ್ಕೆ ಫಂಡ್ ಮಾಡ್ತಾ ಇತ್ತು ಅಂತೇಳಿ, ಅಂದರೆ ಅಲ್ಲಿಯ ಮೂಲಸೌಕರ್ಯವನ್ನು ಕೊಡೋದಕ್ಕೆ ಇವೆಲ್ಲದರ ಬಗ್ಗೆ ಕೂಡ ಭಾರತ ಅಧ್ಯಯನ ಮಾಡಿದೆ. ಮುರುಡಿಕೆಗೆ ಇವರು ಕಳೆದ 16 ವರ್ಷಗಳಲ್ಲಿ ಪಾಕಿಸ್ತಾನದವರು ಎಷ್ಟೆಲ್ಲ ಹಣ ಕೊಟ್ಟಿದ್ದಾರೆ ಅಂತೇಳಿ. 2003ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಘೋಷಣೆ ಆದ ನಂತರ, ಅಂದರೆ ನಾವು ಗುಂಡಿನ ಚಕಮಕಿಯನ್ನು ಮಾಡಿಸೋದನ್ನು ನಿಲ್ಲಿಸೋಣ ಅನ್ನುವಂತಹ ತೀರ್ಮಾನಕ್ಕೆ 2003ರಲ್ಲಿ ಬಂದ ನಂತರ ಈ ಮುರುಡಿಕೆಯನ್ನು ಉಗ್ರರ ಒಂದು ಕೇಂದ್ರವಾಗಿಟ್ಟುಕೊಂಡು, ಅಂದರೆ ತರಬೇತಿ ಕೇಂದ್ರವಾಗಿಟ್ಟುಕೊಂಡು ಪಾಕಿಸ್ತಾನ ಅಲ್ಲಿ ಟ್ರೈನಿಂಗ್ ಸೆಂಟರ್ಗಳನ್ನು ಶುರು ಮಾಡಿತ್ತು ಅನ್ನೋಂಥದ್ದು ಭಾರತಕ್ಕಿರುವಂತಹ ಮಾಹಿತಿ. ಅಲ್ಲಿಯ ಮದ್ರಸಾಗಳಲ್ಲಿ, ಅಲ್ಲಿಯ ಮಸೀದಿಗಳಲ್ಲಿ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ರು. ಉಗ್ರರಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ರು, ಉಗ್ರರಿಗೆ ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಮೂಲಕ ಭಾರತದ ಮೇಲೆ ದ್ವೇಷವನ್ನು ಸಾಧಿಸುವಂಥದ್ದು, ಭಾರತದಲ್ಲಿ ನೆತ್ತರನ್ನು ಹರಿಸುವಂಥದ್ದು, ಭಾರತದಲ್ಲಿ ನೆತ್ತರ ಹರಿಸೋದ್ರ ಮೂಲಕವಾಗಿಯೇ ಸ್ವರ್ಗಕ್ಕೆ ಸೇರ್ತೀವಿ ಅನ್ನುವಂತಹ ರೀತಿಯಲ್ಲಿ ಅವರನ್ನು ಟ್ರೈನ್ ಮಾಡಲಾಗ್ತಾ ಇತ್ತು. ಅದಕ್ಕೆ ಬೇಕಾದಂತಹ ಮೂಲಸೌಕರ್ಯವನ್ನು ಒದಗಿಸುವಂತಹ ಕೆಲಸವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಡಿಸುವಂತಹ ಕೆಲಸವನ್ನು ಪಾಕಿಸ್ತಾನ ಸೇನೆಯೂ ಕೂಡ ಮಾಡಿತ್ತು. ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ಕೊಂಡಿರ್ತಕ್ಕಂತಹ ಮಾತಿದೆಯಲ್ಲ, ನಾವು ತಪ್ಪು ಮಾಡಿದ್ದೇವೆ ಉಗ್ರರನ್ನು ಪೋಷಿಸಿ ಅಂತ ಹೇಳ್ತಾರಲ್ಲ, ಅದು ಕೇವಲ ಪಾಸ್ಟ್ ಮಾತ್ರ ಅಲ್ಲ, ಅದು ಅವರ ಇತಿಹಾಸ ಮಾತ್ರ ಅಲ್ಲ, ಅದು ಅವರ ವರ್ತಮಾನವೂ ಕೂಡ ಹೌದು. ಪಾಕಿಸ್ತಾನವನ್ನು ಹಾಗೆಯೇ ಬಿಟ್ಟರೆ ಪಾಕಿಸ್ತಾನದ ಭವಿಷ್ಯವೂ ಕೂಡ ಇದೇ ಇರುತ್ತೆ ಹೊರತು ಅದರಲ್ಲಿ ಬದಲಾವಣೆಗಳಿಲ್ಲ. ಈ ವರ್ತಮಾನದಲ್ಲೂ ಕೂಡ ಅವ್ರನ್ನ ಹೊಡೆದು ಹಾಕುವಂತಹ ಕೆಲಸವನ್ನು ಮಾಡದೇ ಹೋದರೆ ಭವಿಷ್ಯದಲ್ಲಿ ಮತ್ತಷ್ಟು ಆಪತ್ತು ಬೆಳೆಯುವಂಥದ್ದು ನಿಶ್ಚಿತ ಇದೆ. ಉಗ್ರ ಕ್ಯಾಂಪ್ಗಳು ಯಾವ ಸ್ವರೂಪದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಉಗ್ರರ ಕ್ಯಾಂಪ್ಗಳಲ್ಲಿ ಇರುವಂತಹ ದಾಳಿ ನಡೆದಿರುವಂತಹ ಪ್ರದೇಶಗಳು ಮತ್ತು ಆ ಪ್ರದೇಶಗಳಲ್ಲಿ ಆಕಾಶದ ಎತ್ತರಕ್ಕೆ ಚಿಮ್ಮಿರ್ತಕ್ಕಂತಹ ಹೊಗೆ ಮತ್ತು ಬೆಂಕಿಯ ಕೆನ್ನಾಲಗೆ ಇವೆರಡನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಇದು ಪಾಕಿಸ್ತಾನ ಊಹಿಸಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇದು ಸ್ಟ್ರೈಕ್ ಮಾಡಲಾಗಿದೆ. ಪಾಕಿಸ್ತಾನದವರು ಒಂದು ರೀತಿಯಲ್ಲಿ ತಮ್ಮದೇ ಶಕ್ತಿಯನ್ನು ತಾವು ಪ್ರದರ್ಶನ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ತೋರಿಸ್ಕೊಳ್ತಿದ್ರು. ಕನ್ನಡಿಯ ಮುಂದೆ ನಿಂತುಕೊಂಡು ಬಲ ಪ್ರದರ್ಶನವನ್ನು ಮಾಡುವಂತಹ ರೀತಿಯಲ್ಲಿ ಪಾಕಿಸ್ತಾನದವರು ನಾವು ಮಿಸೈಲ್ಗಳನ್ನು ರೆಡಿ ಇಟ್ಕೊಂಡಿದ್ದೀವಿ, ನಾವು ಮತ್ತೊಂದು ರೆಡಿ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಸುಮಾರು 1 ತಿಂಗಳ ಹಿಂದಿನ ವಿಡಿಯೋವನ್ನು ಅಪ್ಲೋಡ್ ಮಾಡುವಂಥದ್ದು, ಇನ್ನೊಂದು ಯಾವುದೋ ಒಂದು ಮಿಸೈಲನ್ನು ಪರೀಕ್ಷೆ ಮಾಡುವಂಥದ್ದು, ಈ ರೀತಿಯಾದಂತಹ ಪ್ರದರ್ಶನಗಳನ್ನು ಮಾಡ್ತಾ ಕುಳಿತಿತ್ತು ಪಾಕಿಸ್ತಾನ. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು ಭಾರತ ಇವತ್ತಲ್ಲ ನಾಳೆ ತಮ್ಮ ಮೇಲೆ ಹೊಡೆಯುತ್ತೆ ಮತ್ತು ಅದನ್ನು ನಾವು ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಕೂರಬೇಕಾಗುತ್ತೆ ಹೊರತು ಬೇರೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಕೂಡ ಗೊತ್ತಿತ್ತು. ಆ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ಮತ್ತಷ್ಟು ಡೀಟೇಲ್ಸನ್ನು ಮಧು ನೀಡ್ತಾರೆ. ಮಧು, ಯಾವ ಸ್ವರೂಪದಲ್ಲಿ ಈಗಾಗಲೇ ನಡೆದಿರುವಂತಹ ದಾಳಿ ಮತ್ತು ಅದಕ್ಕೆ ಸಿಕ್ತಿರುವಂತಹ ಮಾಹಿತಿಗಳು ನೋಡ್ತಾ ಹೋದಾಗ ಸುಮಾರು 12 ಜನ ಉಗ್ರರನ್ನು ಕೊಲ್ಲಲಾಗಿದೆ ಅನ್ನುವಂಥದ್ದು, ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇನ್ನೂ 16 ಜನ, ಸುಮಾರು 50ಕ್ಕೂ ಹೆಚ್ಚು ಜನ ಈಗಾಗಲೇ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ ಮಧು? ಪ್ರಸಾದ್, 9 ಅತಿ ದೊಡ್ಡ ಉಗ್ರ ಕೇಂದ್ರಗಳು ಅಂದ್ರೆ ಈಗ ಲೆಕ್ಕಕ್ಕೆ ಸಿಗ್ತಾ ಇರುವಂತದ್ದು ಭಾರತೀಯ ಸೇನೆಯ ಮೂಲಗಳ ಪ್ರಕಾರ 12 ಉಗ್ರರು. ಆದ್ರೆ ಅದಕ್ಕೂ ಮೀರಿದ ಅತಿ ದೊಡ್ಡ ಆಘಾತ ಈ ಉಗ್ರಗಾಮಿ ನೆಲದಲ್ಲಿ ಆಗಿರುವಂತದ್ದು. ಈ ಒಂದು ಮುರಿಡಿಕೆಯ ಕೇಂದ್ರದ ಬಗ್ಗೆ ಈಗಾಗಲೇ ನೀವು ಸೂಕ್ಷ್ಮವಾಗಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ರಿ. ಅಲ್ಲಿರುವಂತಹ ಮದರಸಾಗಳ ಮೂಲ ಉದ್ದೇಶವೇ ಈ ಒಂದು ಉಗ್ರರನ್ನ ತಯಾರು ಮಾಡುವಂತದ್ದು. ನೀವು ಯಾವುದೇ ದೇಶದ ಒಂದು ಸೇನೆಯನ್ನ ನೋಡಿರ್ತೀರಿ, ಒಂದು ಗುಪ್ತಚರವನ್ನ ನೋಡಿರ್ತೀರಿ, ಅದ್ರ ಬಗ್ಗೆ ಬಹುತೇಕರಿಗೆ ಗೊತ್ತಿರುತ್ತೆ. ಆದ್ರೆ ಈ ಪಾಕಿಸ್ತಾನದ ಹಣೆಬರಹ ಮತ್ತು ಪರಿಸ್ಥಿತಿ ನೀವೇ ಹೇಳಿದಂತೆ ಇತಿಹಾಸ ಮತ್ತು ವರ್ತಮಾನಕ್ಕಿರುವಂತಹ ಸಾಕ್ಷಿ ಒಂದು ಮುರಿಡಿಕೆ ಕೇಂದ್ರದ ಸುತ್ತ ನಡೀತಾ ಇದ್ದಂತಹ ಚಟುವಟಿಕೆಗಳು ಒಂದು ರೀತಿ ಸೇನೆಗೆ ಪರ್ಯಾಯವಾಗಿ ಅಥವಾ ತಾನೇ ಸೇನೆಯಾಗಿ ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ಮಾಡಲಿಕ್ಕೆ ಇದ್ದಂತಹ ಅತಿ ದೊಡ್ಡ ಜೈಷೆ ಉಗ್ರರು, LET ಉಗ್ರರು ಏನಿದ್ರು ಇವರೆಲ್ಲರಿಗೂ ಕೂಡ ತರಬೇತಿ ಕೇಂದ್ರಗಳು ಇಲ್ಲೇ. ಇವರಿಗೆ ಬ್ರೆಡ್ ಬನ್ನು ಕೊಟ್ಟು ಇವರಿಗೆ ಪಕ್ಕದಲ್ಲಿ ಹೋಗಿ ಪ್ಯಾಂಟ್ ಬಿಚ್ಚಿಸಿ ಗುಂಡು ಹೊಡೀರಿ ಅಂತ ಧರ್ಮಬೋಧೆಗಳನ್ನು ಮಾಡಿ, ಧರ್ಮ ಅಂದ್ರೆ ಈ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದಂಥ ರಕ್ತ ಪಿಪಾಸುಗಳ ನೆಲ ಈ ಮುರಿಡಿಕೆ ಮತ್ತು
ಆಸುಪಾಸಲ್ಲಿ ಲಾಹೋರ್ ಪಕ್ಕದಲ್ಲಿ ಲಾಹೋರ್ಗೆ ಹೊಂದಿಕೊಂಡಂತೆ ಇದ್ದಂಥ ಈ ಒಂದು ಮುರಿಡಿಕೆಯಲ್ಲಿ ನಡೀತಾ ಇದ್ದದ್ದೇ ಪ್ರತಿನಿತ್ಯ ಪ್ರತಿಕ್ಷಣ ಈ ಒಂದು ಕೆಲಸಗಳು, ಈ ಚಟುವಟಿಕೆಗಳು. ಈ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ಒಂದು ಚಟುವಟಿಕೆಗಳ ಕೇಂದ್ರವಾಗಿದ್ದಂಥ ಈ ಮುರಿಡಿಕೆಯನ್ನು ಈಗಾಗಲೇ ರೂಪುರೇಷೆಯನ್ನು ನೀಲನಕ್ಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಂತಹ ಭಾರತೀಯ ಸೇನೆ ಸರ್ಕಾರಕ್ಕೂ ಕೂಡ ಬ್ರೀಫ್ ಮಾಡಿ ಸೆಲೆಕ್ಟಿವ್ ಆಗಿ ಈಗ ಆದರೆ ಅತ್ಯಂತ ತೀಕ್ಷ್ಣವಾಗಿ ದೊಡ್ಡ ಪೆಟ್ಟನ್ನು ಕೊಡೋ ರೀತಿ 9 ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಜರ್ ಮಸೂದ್ ಪ್ರಮುಖ ಮದ್ರಸಾವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ವೆದರ್ ಅಲ್ಲ ಅಜರ್ ಮಸೂದ್ ಇದನ್ನ ಅಥವಾ ಈಗಾಗಲೇ ಟೆನ್ಷನ್ ಜಾಸ್ತಿ ಆಗಿದ್ದರಿಂದ ಎಸ್ಕಲೇಷನ್ ಆಗಿದ್ದರಿಂದ ಇಂಡಿಯಾ ಪಾಕಿಸ್ತಾನ ನಡುವೆ ಇನ್ನಷ್ಟು ಸುರಕ್ಷಿತ ತಾಣಗಳಿಗೆ ಅವ್ರನ್ನ ರವಾನೆ ಮಾಡಲಾಗಿತ್ತ ಅದು ಇನ್ನಷ್ಟು ಕೂಡ ಗೊತ್ತಾಗಬೇಕಿದೆ. ಆದರೆ ಈಗಾಗಲೇ ಅಜರ್ ಮಸೂದ್ನ ಪ್ರಮುಖ ಕೇಂದ್ರಗಳನ್ನು ದಾಳಿಯಾಗಿ ಗುರಿಯಾಗಿಟ್ಕೊಂಡು ದಾಳಿ ಮಾಡಿರುವಂಥ ಇದರಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 12 ಉಗ್ರರು ಫಿನಿಶ್ ಆಗಿರುವಂಥದ್ದು. ಇನ್ನು ಈ ಒಂದು ಆಪರೇಷನ್ಗೆ ಇಟ್ಟಿರುವಂತಹ ಹೆಸರು ಎಷ್ಟು ಸೂಕ್ಷ್ಮ ಮತ್ತು ಸಂದರ್ಭೋಚಿತವಾಗಿದೆ ಅನ್ನೋದಕ್ಕೆ ನೀವು ಈಗಾಗಲೇ 2-3 ಸಲ ಹೇಳಿದ್ರಿ. ಸಿಂಧೂರ ಅನ್ನುವಂಥ ಹೆಸರು ಯಾಕೆ ಈ ಒಂದು ಕ್ಷಣದಲ್ಲಿ ಸಿಗ್ನಿಫಿಕೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ನೋಡಿ, ಈ ಒಂದು ಸಿಂಧೂರ ಯಾರು ಪ್ರತಿಯೊಬ್ಬ ಭಾರತೀಯ ಹಿಂದೂ ಮಹಿಳೆಯ ಹಣೆಯ ಮೇಲೆ ರಾರಾಜಿಸುವಂತ ಒಂದು ಮುತ್ತೈದೆತನದ ಒಂದು ಸಂಕೇತ. ಆ ಒಂದು ಮುತ್ತೈದೆತನಕ್ಕೆ ಕೈ ಹಾಕಿದ್ರು ಈ ಒಂದು ನೀಚ ಪಾಪಿ ಉಗ್ರರು. ಸಂತೋಷದಿಂದ ಫ್ಯಾಮಿಲಿಯ ಜೊತೆ ಬಂದು ಕಾಲ ಕಳೆಯಲಿಕ್ಕೆ ಬಂದಿದ್ದಂಥ ಪ್ರವಾಸಿಗರ ಮೇಲೆ, ಮುಗ್ಧ ಪ್ರವಾಸಿಗರ ಒಂದು ಕುಂಕುಮಕ್ಕೆ ಕೈ ಹಾಕಿ ಅವರ ಹಣೆಯಲ್ಲಿ ರಕ್ತವನ್ನು ಹರಿಸಿದ್ರಲ್ಲ, ಆ ಒಂದು 26 ಜನರ ಮನೆಯ ಕುಟುಂಬಸ್ಥರ ಕುಂಕುಮ ಭಾಗ್ಯವನ್ನು ಕಿತ್ಕೊಂಡಿದ್ರಲ್ಲ, ಅದಕ್ಕೆ ತನ್ನದೇ ಆದ ಸೂಕ್ತ ರೀತಿಯಲ್ಲಿ ಅದೇ ಒಂದು ಹೆಸರಿನ ಮೂಲಕ ಕುಂಕುಮ ಕಿತ್ಕೊಂಡಂಥ ಕಿರಾತಕರಿಗೆ ಆ ಒಂದು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನ ಮೂಲಕ ತಕ್ಕನಾದ ಉತ್ತರವನ್ನು ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಇವತ್ತು ಕೊಟ್ಟಿರುವಂಥದ್ದು. ಈ ಮೂಲಕ ಸದ್ಯದ ಅಪ್ಡೇಟ್ಸ್ ಅಲ್ಲಿ 12 ಉಗ್ರರು ಸದ್ಯ ಫಿನಿಶ್ ಆಗಿದೆ. ಇದರ ಸಂಖ್ಯೆ, ಡೆತ್ ಟೋಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ 9 ಕೇಂದ್ರಗಳು ಅಂದ್ರೆ ಅಲ್ಲಿ ಇದ್ದಂಥ ಬಹುತೇಕ ಭೂಪ್ರದೇಶ ಈ ಒಂದು ಉಗ್ರಗಾಮಿಗಳ ತಯಾರಿಕೆಯ ಕೇಂದ್ರವೇ ಆಗಿತ್ತು. ಅಲ್ಲಿ ಪಾಕಿಸ್ತಾನದ ಅರ್ಧ ಬಜೆಟ್ ಕೂಡ ಈ ಉಗ್ರರಿಗೆ ಹೋಗ್ತಿತ್ತು ಅಂದ್ರೆ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗೆ ತನ್ನೆಲ್ಲ ಸಂಪತ್ತು ಸವಲತ್ತುಗಳನ್ನು ಇವರಿಗೆ ಕೊಟ್ಟು ಪೋಷಣೆ ಮಾಡಿ ಬೇರೆ ರಾಷ್ಟ್ರಗಳಿಂದ ಏನು ಬಹಿರಂಗವಾಗಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ರೀತಿ ಮಾಡ್ಕೊಂಡಿರುವಂತಹ ರಕ್ಷಣಾ ಒಪ್ಪಂದಗಳು, ಕಳ್ಳ ಒಪ್ಪಂದಗಳು, ಎಲ್ಲದರಲ್ಲೂ ಸಿಕ್ಕಂತಹ ಒಂದು ಶಸ್ತ್ರಾಸ್ತ್ರ ಪರಿಕರಗಳು ಎಲ್ಲವನ್ನೂ ಕೂಡ ಈ ಒಂದು ಉಗ್ರರ ಮಡಿಲಲ್ಲಿ ತೆಗೆದುಕೊಂಡು ಇವರ ಒಂದು ಕಾಲ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಬರ್ತಾ ಇತ್ತು ಪಾಕಿಸ್ತಾನ. ಅಂಥದ್ದೊಂದು ಜಾಗ ಈ ಒಂದು ಮುರಿಡಿಕೆ ಮತ್ತು ಈ ಒಂದು ಮುರಿಡಿಕೆಯ ಸುತ್ತಮುತ್ತ ಇದ್ದಂಥ ಈ 9 ಕೇಂದ್ರಗಳು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಅತ್ಯಂತ ಸ್ಟ್ರಾಟಜಿಕ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟಿವ್ ಏರ್ ಸ್ಟ್ರೈಕ್ ಅನ್ನು ಮಾಡಿ, ಇದು ಎಸ್ಕಲೇಷನ್ ಅಲ್ಲ, ಉಗ್ರರ ವಿರುದ್ಧ ಪಾಠ, ಉಗ್ರರಿಗೆ ತಕ್ಕ ಶಿಕ್ಷೆ ಅನ್ನುವಂಥ ಒಂದು ಮೆಸೇಜ್ ಅನ್ನು ಸ್ವತಃ ಪಾಕಿಸ್ತಾನಕ್ಕೆ ಮತ್ತು ಈ ಮೂಲಕ ಜಾಗತಿಕವಾಗಿಯೂ ಕೂಡ ಯಾವುದೇ ರೀತಿಯ ಮುಜುಗರ, ತೊಂದರೆ, ಪ್ರತಿರೋಧ ಆಗದೇ ಇರೋ ರೀತಿ ಭಾರತ ಕಾರ್ಯವನ್ನು ನಿರ್ವಹಿಸಿದೆ. ಮತ್ತು ಮಧ್ಯರಾತ್ರಿಯ ಕೂಡ ಜೈ ಹಿಂದ್, ಸತ್ಯಕ್ಕೆ ಜಯ ಸಿಕ್ಕಿದೆ, ನ್ಯಾಯ ಸಿಗ್ತಾ ಇದೆ ಅನ್ನುವಂಥ ಒಂದು ಟ್ವೀಟ್ಗಳನ್ನು ಭಾರತೀಯ ಸೇನೆ, ರಕ್ಷಣಾ ಸಚಿವರು ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಇಂಥದ್ದೇ ಈ ಒಂದು ಆಪರೇಷನ್ ಆಗ್ತಾ ಇದ್ದಂಥ ಕೆಲವೇ ಕ್ಷಣಗಳಲ್ಲಿ ಲಾಹೋರ್ನ ಸುತ್ತಮುತ್ತ, ರಾವಲ್ಪಿಂಡಿ ಮತ್ತು ಬಹುತೇಕ ಅಲ್ಲಿನ ಬಂದರುಗಳ ಕಾರ್ಯಾಚರಣೆ, ಏರ್ಪೋರ್ಟ್ನ ಕಾರ್ಯಾಚರಣೆ, ರಕ್ಷಣಾ ನೆಲೆಗಳು ಇವೆಲ್ಲವೂ ಕೂಡ ಬಂದಾಗಿದೆ ಪಾಕಿಸ್ತಾನದಲ್ಲಿ. ಒಂದು ರೀತಿ ಅಘೋಷಿತ ಅಥವಾ ಘೋಷಿತ ಎರಡೂ ರೀತಿಯ ಒಂದು ಎಮರ್ಜೆನ್ಸಿ, ಆ ಒಂದು ಮಿಲಿಟರಿ ಎಮರ್ಜೆನ್ಸಿ ಈಗಾಗಲೇ ಅಲ್ಲಿ ಡಿಕ್ಲೇರ್ ಆಗಿರುವಂಥದ್ದು.